ಹೀಗೆ ಮಂಗಳವನ್ನು. ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯ ಚಿದ್ರೂಪಂಗೆ ಕಾಮಿತ ಜನ ಕಲ್ಪ ಭೂಷಂಗೆ ಶಂಭು ನಾಮೋದದಿನ್ ವಂದಿಸುವೇನು. ಸರ್ವ ವಿದ್ಯೆಗಳಿಗೆ ಸರ್ವ ಬುದ್ಧಿಗಳಿಗೆ ಸರ್ವ ಸಿದ್ಧಿಗಳಿಗೆ ಸರ್ವಕ್ಕೆ ಸರ್ವ ಜೀವರ ತೋಕೆಗಾದಿ ಕಾರಣವಾನ್ ಸರ್ವ ಮಂಗಲಿಗೆ ಅನತನಕ್ಕೆ. ಗಣವಾಗನ ನಿಮಾದಿ ಗುಣಮಣಿ ಸಿಂಧು ಗಣಮುಖ ನಬಿ ಮಾತಾ ತಂಗಳ ತಣಿವಂತೆ ಕೊಡುವುದು ನಾನ್ವಿತ ನೀಕೃತಿ ಗಣಮಾತ ವೆಡಗಿಲ್ ವೆನೆ ಮಾಡ್ಕೆ. ಚಿನ್ನವ ಭಗಣತಿ ಇನ್ನಮ ರೂಪೆ ಭೇದಂ ವೆನಸಿದಂತೀಶನ ಭಿನ್ನಾಭಿಧಾನ ಮೂರ್ತಿಗಳಲ್ಲೆನ್ನೆಸೆ ಸಂಪನ್ನಗಳಾಳ್ ರಕ್ಷಿಪುದೆನ್ನ. ಕರುಣಗ ಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಪೂವಲಾಪದ ವರ ಪುಣ್ಯಮಯ ಶರೀರದ ನೀರ ಭಾಗ ಸದ್ಗುರುವಿರಲನ್ ಮಾನಸದಲ್ಲಿ. ಶುಕವಾಮದೇವಾದಿ ಸಕಲ ಮುನೀಶ್ವರ ನಿಖರವನೊಲವಿಂದೆ ಬಲಗೊಂಡು ಅಕಲಾಂಕವೆನೆಸುವ ದ್ವೈತ ತತ್ವವನಿಲ್ ಪ್ರಕಟಿಸುವೆನು ಬೋಧಾಗತಿಯಿಂದೆ. ಅವರಿವರನ್ನದೆ ನಿಜವರಿದವರಂಗ್ ಗವನತನಾಗಿ ಸಂತಸದಿಂದ ತವೇರಮ್ಮೆವಾದುದೆಂದಿನೆ ಪೇರಿನಾತ್ಮ ಸುವಿಚಾರ ಗತಿಯ ಕ್ರಮದಿಂದ. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ವೀಗೆನ್ನ ಮತಿಗೆ ಮಂಗಳವನ್ನ. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ವೀಗೆನ್ನ ಮತಿ ಮಂಗಳವನ್ನು. ಮತಿಯುಂಟೆ ಜಡರಿಗೆ ಅದ್ವೈತ ನರಿಯಲ್ಕೆ ಸತಿನಿ ಸುಕೃತಿ ಪೇಳುವೆನು ಕೇಳು. ಮತಿಯುಂಟೆ ಜಡರಿಗೆ ಅದ್ವೈತ ನರಿಯಲ್ಕೆ ಸತಿನಿ ಸುಕೃತಿ ಪೇಳುವೆನು ಕೇಳು. ಎಂದು ಬೆನ್ನೈಷಿ ವಂದಿಸಿ ಭಕ್ತಿ ರಸತಿ ವೇದಿಂದ ನಿಭಾಯಿಸ್ ಮೈತ್ರಿಗೆ ಮುಂದುವರಿದವು ಮೋಹದಿಂದಾಲ ಮುನಿಪತಿ ಎಂದೇನ ತೇದನೋ ಸನ್ಮದದಿಂದೇ. ಸುಧತಿ ಕೇಳಿ ವಿಶ್ವದೊಳಗಿಂತು ನಿನ್ನಂತೆ ಪದಪಿಂದ ಕೇಳಿದವರಾಗುಂಟು. ಸದಮಾಳಾತ್ಮಾನಂದ ಪದ ಮುಕ್ತಿ ಪುಣ್ಯವಿಲ್ದವಗದಂತೂ ಪೇಡ್ದು ತೊರಕೊಳ್ಗು. ಸುಧತಿ ಕೇಳಿ ವಿಶ್ವದೊಳಗಿಂತು ನಿನ್ನಂತೆ ಪದಪಿಂದೆ ಕೇಳಿದವರಾಗುಂಟು. ಸದಮಾಳಾತ್ಮಾನಂದ ಪದ ಮುಕ್ತಿ ಪುಣ್ಯವಿಲ್ದವಗದಂತೂ ಪೇಡ್ದು ತೊರಕೊಳ್ಗು. ಅದರಿಂದ ಧನ್ಯೆ ನೀನದರಿಂದ ಕೃತತೆ ನೀನದರಿಂದ ನೀನಿಲ್ ಕೃತಕೃತೆ. ಅದರಿಂದೇ
ಮೈತ್ರಿಗೆ ಪದಪಿಂದ ದ್ವೈತ ವಿಷಯವನ್ನು ನೆಗೆ ಕೇಳಿ ಕೇಳಿದ್ದ ನಗಿದು ನೆಗೆ ಕೇಳಿದ್ದ ನಗಿಯ ನೆಗೆ ಕೇಳಿದ್ದ ನಗಿಯಾಗಿದ ನೊಮ್ಮೆ ಮರೆಯದಿರು ಗುರುಪೇಳ್ ತೆರೆದೋಳು ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳು ಕರಿಗೊಂಡು ನಿಲೆ ನೀನೆ ಸುಖಿಯಪ್ಪೇ ನೆಗೆ ಕೇಳಿದ್ದ ನಗಿಯಾಗಿ ನೆಗೆ ಕೇಳಿದ್ದ ನಗಿಯಾಗಿದ ನೊಮ್ಮೆ ಮರೆಯದಿರು ಗುರುಪೇಡಿ ತೆರೆದೋಳು ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೋಳು ಕರಿಗೊಂಡು ನಿಲೆ ನೀನೆ ಸುಖಿಯಪ್ಪೇ ಮತಿಯುಂಟೆ ಜಗರಿಗೆ ಅದ್ವೈತ ನಲಿಯಲ್ಕೆ ಸತಿನಿ ಸುಕೃತಿ ಪೇವೆನು ಕೇಳು ಮತಿಯುಂಟೆ ಜಡರಿಗೆ ಅದ್ವೈತ ನಲಿಯಲ್ಕೆ ಸತಿನಿ ಸುಕೃತಿ ಪೇಳುವೆನು ಕೇಳು. ಎಲ್ಲರಿಗೂ ಶರಣಾರ್ಥಿಪ್ಪ. ಓಂ ನಮ ಶಿವತಾಯಿ ಶರಣು ಶರಣಾರ್ಥಿ. ಬಾಳ ಚಂದ ಆನಂದ ಆಗಂಗ ಹಾಡ್ತೇವಮ್ಮ ಶರಣು ಶರಣಾರ್ಥಿ. ಓಂ ನಮ ಶಿವಾರಿ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಗುರುವೇ ಸರ್ವಲೋಕಾನಾಂ ವಿಜಿಷೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಚಿದಂಬರ ಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿ ಕಮಲ ದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಥಮವಾಗಿ ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ಜಗದ್ಗುರು ಸಿದ್ಧಾರೂಢಾಚಾರ್ಯ ಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಬೆಳಗಿನ ಜಾವದ ಸತ್ಸಂಗದಲ್ಲಿ ಆಗಮಿಸಿದ ಎಲ್ಲಾ ಶರಣ ತಂದೆ ತಾಯಿಗಳ ಪಾದಗಳಿಗೆ ಕೂಡ ಹಣಿ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದಲ್ಲಿ ಪ್ರವೇಶವಾಗೋಣ. ಆತ್ಮೀಯರೇ, ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮ ಶಿವಾರಿ. ಈ ಓಂ ನಮ ಶಿವಾರಿ. ಓಂ ನಮ ಶಿವಾರಿ. ಎಲ್ಲ ಮಹಾತ್ಮರ ಪಾದಗಳಿಗೂ ಶರಣಾರ್ಥಿ. ಓಂ ನಮ ಶಿವಾರಿ. ಓಂ ನಮ ಶಿವಾರಿ. ಓಂ ನಮ ಶಿವಾರಿ. ಶರಣಾರ್ಥಿ. ಓಂ ನಮ ಶಿವಾರಿ. ಎಲ್ಲರಿಗೂ ಶರಣಾರ್ಥಿ. ಓಂ ನಮ ಶಿವಾರಿ. ಎಲ್ಲರಿಗೂ ಎಲ್ಲರಿಗೂ ಶರಣಾರ್ಥಿ. ದಯವಿಟ್ಟು ಎಲ್ಲರಲ್ಲಿ ಒಂದು ಭಿನ್ನಾವ್ಯ ಏನಂದ್ರ ನಿಮ್ ಮನುಷ್ಯನಾಗ ಎಲ್ಲ ನಾವು ಶರಣಾರ್ಥಿ ಹೇಳ್ಬಿಡೋನು ಇದೊಂದ್ ತಗ ಗೊಂದ್ಲಾಗುತ್ತೇನೋ ಅಂತ ಅನಿಸ್ತದ. ನಂದೊಂದ್ ಸಜೆಷನ್. ನೀವೆಲ್ಲಗೂ ಮೈಕ್ ಓಪನ್ ಮಾಡಿ ಎಲ್ಲವೂ ಶರಣಾರ್ಥಿ ಹೇಳೋಕಿತ್ತ ಭಗವಂತ ನಮ್ಮ ಅಂತಗಾಳದಲ್ಲಿ ನಾವು ಶರಣಾರ್ಥಿ ಹೇಳೋದ್ರಿಂದ ಮುಟ್ಟಿ ಬಿಡ್ತೈತಿ. ನಮ್ಮ ಅಂತಗಾಳದಾಗ ಹೇಳ್ಬಿಡೋದೇನೋ ಅಂತ ಅನಿಸ್ತದ. ನಿಮ್ಮೆಲ್ಲರ ಅಭಿಪ್ರಾಯ ಹೆಂಗೈತಿ ನೋಡ್ರಿ. ನಂದೊಂದ್ ಸಜೆಷನ್. ಇದು ಗದ್ಲ ಪ್ರವಚನ ಚಾಲು ಆಗೋ ಹೊತ್ತಿಗೆ ನಾವೆಲ್ಲವೂ ಶರಣಾರ್ಥಿ ಅನ್ನೋಕಿತ್ತ ಇದೊಂದು ಅನ್ನೋದ್ ಬೆಸ್ಟ್ ಆಗತ್ತೇನೋ ಅಂತ ಗ್ರಂಥವನ್ನು ಯಾಜ್ಞವಲ್ಕ ಮೈತ್ರಾದೇವಿಯಿಂದ ಆಯ್ದುಕೊಂಡಂತ ಈ ಬೃಹದಾರಣ್ಯ ಉಪನಿಷತ್ತಿನಿಂದ ಬಂದಂತ ಯಾಜ್ಞವಲ್ಕ ಮೈತ್ರಿಗಳ ಸಂವಾದವನ್ನ ನಾವು ಇಲ್ಲಿ ತನ
ಕೇಳ್ಕೊಂಡು ಬಂದೇವಿ. ಒಂದನೆಯ ಸಂಧಿ ಒಳಗ ಒಂದನೇ ಪದದೊಳಗ ಅಲ್ಲಿ ಮಂಗಳವನ್ನ ಮಾಡ್ಕೊಂಡು ಬಂದ್ರು. ಮಂಗಳವನ್ನ ಮಾಡೋದ್ರಿಂದ ನಮಗ ಏನಾಗ್ತದಂದ್ರ ವಿಷಯಾದಿಗಳಿಂದ ರಹಿತನಾಗಿ ಆ ಪರಮಾತ್ಮನ ಸ್ಮರಣ ಮಾಡೋದ್ರಿಂದ ನಮ್ಗೇನಾಗ್ತದ ಆ ಗ್ರಂಥವನ್ನ ಒಂದು ಸುಸೂಚಿತವಾಗಿ ತಿಳಿತದ, ಅರ್ಥ ಆಗ್ತದ, ಕೇಳಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಆ ಮಂಗಲವನ್ನು ಮಾಡ್ಕೊತ ಬಂದ್ರು. ಎರಡನೇ ಪದ್ಯದೊಳಗ ಈ ಶಾಸ್ತ್ರ ಆಗ್ಲಿ ಗ್ರಂಥ ಆಗ್ಲಿ ನೀವು ಹೇಳುವುದ್ರಿಂದ ಏನಾದ್ರೂ ಪ್ರಯೋಜನ ಅದನು ಅಂತಂದಾಗ ಇದು ಕೇಳುವುದರಿಂದ ಪ್ರಯೋಜನ ಅದ, ಇದಕ್ಕ ಅಪ್ರಯೋಜನ ಅನ್ನೋದೇ ಇಲ್ಲ. ಅದಕ್ಕೆ ಈ ಗ್ರಂಥ ಉತ್ತಮವಾದ ಜ್ಞಾನಕ್ಕ ಒಳ್ಳೆ ಶ್ರೇಷ್ಠವಾದ ಗ್ರಂಥ ಅದ ಅಂತೇಳಿ ಇಲ್ಲಿ ಎರಡನೇ ಪದದೊಳಗ ಇಲ್ಲಿ ಕೂಡ ನಮ್ಗ ಆ ಗ್ರಂಥದ ಮಹಿಮೆ ಮತ್ತು ಆ ವೇದಾಂತದ ಉತ್ಕೃಷ್ಟವಾದ ಜ್ಞಾನ ಇದಿಷ್ಟೆಲ್ಲವೂ ಕೂಡ ನಮಗೇನೈತಿ ಪ್ರಯೋಜನ ಅದ, ಇದು ಅಪ್ರಯೋಜನ ಆಗುವುದಿಲ್ಲ ಅನ್ನೋದನ್ನ ದೃಷ್ಟಾಂತ ಮುಖಾಂತರ ನಮ್ಗೆ ಎರಡನೇ ಪದ್ಯದೊಳಗೆ ನಾವು ಕೇಳ್ಕೊಂಡು ಬಂದೇವಿ. ಮೂರನೇ ಪದ್ಧತಿ ಒಳಗ ಮೂರನೇ ಪದದೊಳಗ ಒಂದನೇ ಸಂಧಿ ಒಳಗ ಇಲ್ಲಿ ಏನ್ ಹೇಳ್ಕೊತ ಬಂದಾರಂದ್ರ ಮೈತ್ರಾದೇವಿ ತನ್ನ ಪ್ರಶ್ನೆಗಳನ್ನ ಕೇಳ್ಕೊಂಡು ಎಂತ ಪ್ರಶ್ನೆ ಕೇಳಿದಂದ್ರ ನಮ್ಮಂಗ ಸಂಸಾರಿಕರಂಗ ನನಗ ಅದು ಅನುಕೂಲ ಆಗ್ಲಿ, ನನಗ್ ಮಕ್ಕಳಾಗ್ಲಿ, ನನಗ ಅದು ಆಗ್ಲಿ, ನನಗ ಮಗ ನೌಕರಿ ಆಗ್ಲಿ ಅಂತ ಇಂಥವು ಯಾವ ವಿಷಯಗಳನ್ನು ಕೇಳದೆ ಆಕೆ ಎಂತ ವಿಷಯನ ಕೇಳಿದ್ಲು ಅಂದ್ರ ಶ್ರೇಷ್ಠವಾದದ್ದ ಆತ್ಮಜ್ಞಾನದ ತನ್ನ ಸ್ವರೂಪ ಜ್ಞಾನವನ್ನು ಮಾಡ್ಕೊಂಡು ಈ ಬಹುಸಂಸಾರದಿಂದ ದಾಟಬೇಕು ಅನ್ನುವಂತ ಒಂದು ಉತ್ಕೃಷ್ಟವಾದ ಪ್ರಶ್ನೆಗಳನ್ನ ಕೇಳಿದ್ಲು ಅನ್ನೋದು ನಾವೆಲ್ಲರೂ ನಿನ್ನೆ ಪ್ರಶ್ನೆಗಳನ್ನ ಎಲ್ಲರಿಗೂ ಅನುಭವಕ್ಕೆ ಬರ್ಲಿ ಅಂತ ಒಳ್ಳೆ ಅನ್ಸೋದು ಬಂದೇವಿ, ಎಲ್ಲರಿಗೂ ಗುರ್ತಾಗ್ಯದ. ಆ ಪ್ರಶ್ನೆಯನ್ನ ನಾವು ಯಾಕ ಇಲ್ಲಿ ನಾವು ಕೇಳ್ಕೊಂಡು ಬಂದೇವಪ್ಪ ಅಂದ್ರ ಇಲ್ಲಿ ಸ್ವಲ್ಪ ಇಲ್ಲಿ ಅದನ್ನೇ ಅವ್ರ ಈ ಪರಮಾನುಭೂತಿ ಒಳಗೆ ಹೇಳ್ಕೊತ ಹೊಂಟಾರ. ಯಾಜ್ಞವಲ್ಕ ಮಹರ್ಷಿಗಳಿಗೆ ಇಬ್ರು ಹೆಂಡ್ರಿದ್ರು, ಕ್ಯಾತ್ಯಾಯನಿ ಮತ್ತು ಮೈತ್ರಿ ಅಂದ್ರ ಇಬ್ರು ಹೆಂಡ್ರಿದ್ರು. ಯಾಜ್ಞವಲ್ಕರು ವಿದ್ವತ್ವ ಸನ್ಯಾಸವನ್ನು ಸ್ವೀಕಾರ ಮಾಡುವ ಹಾಗೆ ನಮಗೆ ಏನು ಬೇಕೆಂದು ಕೇಳಿದ್ರು. ಅವರು ವಿದ್ವತ್ವ ಸನ್ಯಾಸಿಯನ್ನು ಸ್ವೀಕಾರ ಮಾಡ್ತೀನಿ, ನನಗೆ 60 ವರ್ಷ ಅದು, ನಾನು ಅಡವಿ ಒಳಗೆ ಹೋಗಿ ವಿದ್ವತ್ವ ಸನ್ಯಾಸವನ್ನು ಸ್ವೀಕರಿಸಿ ನಾನು ಜೀವನ ಮುಕ್ತನ ಆಗ್ತೀನಿ, ಅದಕ್ಕೆ ನಾನು ಹೋಗಾವದೀನಿ, ಅದಕ್ಕೆ ಈ ನನ್ನ ರಾಜ್ಯದೊಳಗಿನ ರಾಜ್ಯವನ್ನ ಅಂತಂದ್ರ ಅವ್ರು ಎಂತ ಯಾಜ್ಞವಲ್ಕರು ಎಂತ ಜ್ಞಾನಿಗಳಿದ್ರು, ಎಂತ ವಿದ್ವಾಂಸರಿದ್ರು ಅಂತೇಳಿ ನಾವು ಸಾಕಷ್ಟು ಕಥೆ ಕೇಳ್ಕೊತ ಬಂದೀವಿ. ಇಲ್ಲಿ ಆ ಪಲ್ಲವಿಗೆ ನಮ್ಗೆ ಅನುಗುಣವಾಗಿ ಒಂದ್ ಸ್ವಲ್ಪ ಇಲ್ಲಿ ಸ್ಮರಣ ಹೊಳೆ ರಿಪೀಟ್ ಮಾಡೋಣ. ಅವ್ರು ಎಂತ ವಿದ್ವಾಂಸರಿದ್ರು ಅನ್ನೋದು ನಾವು ಸಾಕಷ್ಟು ಹಿಂದೆ ಕಥೆಗಳನ್ನ ಕೇಳ್ಕೊತ ಬಂದೇವಿ. ಒಮ್ಮೆ ಜನಕರಾಜನ ಆಸ್ಥಾನದೊಳಗ ಒಂದು ಪ್ರಶ್ನೆ ಬಂದಿತ್ತು ಜನಕಂದು. ಆ ಜನಕನ ಪ್ರಶ್ನೆ ಬಂದಾಗ ಅವ ಎಲ್ಲರನ್ನೂ ಕೂಡ ಏನ್ ಮಾಡಿದಪ್ಪ ಅಂದ್ರ 1000 ಆಕಳಗಳನ್ನ ಬಂಗಾರ ಕೊಮ್ಮಣಸುಗಳನ್ನ ಹಾಕಿ ಅದನ್ನ ಬಹುಮಾನಕ್ಕಿಟ್ನಂತ. ಏನು ಬಹುಮಾನ? ಈ ಬಹುಮಾನವನ್ನು ಗೆದಿಬೇಕಾದ್ರೆ ನನ್ನ ಪ್ರಶ್ನೆಗೆ ಉತ್ತರ ಹೇಳ್ಬೇಕು, ಈ ಆಕಳಗಳನ್ನ ತೆಗೆದುಕೊಂಡು ಹೋಗಬೇಕು ಅಂತ ಒಂದು ಎಲ್ಲರಿಗೂ ಕೂಡ ವಿದ್ವಾಂಸರಿಗೆ ತಿಳಿಸದ. ಅವಾಗ ವಿದ್ವಾಂಸರು ನಾವು ಸರಿಯಾಗಿ ಹೇಳಿಲ್ಲಪ್ಪ ಅಂದ್ರೆ ಆ ಸ್ಥಾನವನ್ನು ಕಳ್ಕೋಬೇಕಂತ ಹೇಳ್ಯಾನ. ಒಂದ್ ವೇಳೆ ಹೇಳಿದ್ರೆ ಇಷ್ಟು ಬಹುಮಾನ ಅದ, ಏನು ಮಾಡುಮ ಅಂತೇಳಿ ಎಲ್ಲರೂ ಕೂಡ ಏನಾಗ್ತಿತ್ತು, ಜಜ್ಮೆಂಟ್ ಮಾಡೋದೇ ಆಗ್ಲಿಲ್ಲ, ಬರೀ ಗೊಂದಲಾಗಿ ತಿಳಿದ್ರು. ಆದ್ರೆ ಈ ಮಾತನ್ನ ಯಾರಿಗೆ ಅಂದ್ರ ಯಾಜ್ಞವಲ್ಕ ಮಹೇಶ್ವರಿಗೆ ಗುರುತಾದಾಗ ಅವ್ರು ಏನ್ ಹೇಳಿದ್ರಪ್ಪ ಅಂದ್ರ ಆ ಪ್ರಶ್ನೆ ಉತ್ತರ ಅವ್ರು ಕೇಳಕ್ ವಿಚಾರ ಮಾಡಕ್ ಹೋಗ್ಲಿಲ್ಲ. ಇವಿಷ್ಟ ಆಕಳಗಳನ್ನ ಮೊದಲು ನನ್ನ ಆಶ್ರಮಕ್ಕೆ ಹೊಡಿರಿ ಅಂತ ಹೇಳಿದ್ರು ಅವರು. ಆಶ್ರಮಕ್ಕ ಆ ನಂತರ ಪ್ರಶ್ನೆ ಉತ್ತರ ಮೊದಲ ಏನು ಹೊಡೀರಿ ಅನ್ನುವಂಥದ್ದು ಅಷ್ಟು ಅವರಲ್ಲಿ ವಿದ್ವಾಂಸರಿದ್ರು, ಅಷ್ಟು ಜ್ಞಾನಿಗಳಿದ್ರು ಅಂತೇಳಿ ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರ ಆ ಪ್ರಶ್ನೆ ಉತ್ತರ ಮುಂದ ಅವರಲ್ಲಿ ಅಂತ ವಿದ್ವತ್ವ ಇತ್ತು ಅನ್ನೋದು ಜಜ್ಮೆಂಟ್ ಅಲ್ಲಿ ನಾ ಹೇಳೇ ತೀರ್ತೀನಿ, ಇದ್ರನ್ನ ನಾ ಇನ್ನ ಗೆದ್ದೇ ತೀರ್ತೀನಿ, ಎಲ್ಲರೂ ಹೇಳಿಂದ ಒಯ್ಯಾಕೈತಿ ಹಂಗೈತೆ ಆಯ್ತು ವಿಚಾರ ಮಾಡು ಮೊದಲು ಒಯ್ಯಿರಿ ಅಂತೇಳಿ ನಾ ಹೇಳ್ತೀನಿ ಅನ್ನುವಂಥ ಅಷ್ಟು ಅವರಲ್ಲಿ ಏನಿತ್ತಪ್ಪ ಅಂದ್ರ ಅಂತ ವಿದ್ವಾಂಸರು ಜ್ಞಾನಿಗಳಿದ್ರು ಅನ್ನುವಂಥದ್ದನ್ನ ಈ ಹಿಂದಿನ ಕಥೆ ಮುಖಾಂತರ ತಿಳ್ಕೊಂಡು ಬಂದೀವಿ. ಅವಾಗ ಏನಾಯ್ತಂದ್ರ ಅಷ್ಟು ಶ್ರೀಮಂತರಿದ್ರು, ಅವರು ಇಬ್ರು ಹೆಂಡ್ರು ಕೂಡ. ಮತ್ತೆ ನಾವು ಹೇಳ್ಕೊತ ಬಂದೇವಿ, ನಮ್ಮ ಎಲ್ಲಾ ಸಂಪ್ರದಾಯಗಳು ಹೇಳ್ತಾರ ನಮಗ 60 ವರ್ಷ ಆದ್ಮೇಲೆ ಸರ್ಕಾರ ಕೂಡ ರಿಟೈರ್ಮೆಂಟ್ ಆಗಿ ನಿಮ್ಮ ಬದುಕನ್ನು ಸುಂದರವಾಗಿ ಕಳೀರಿ ಅಂತೇಳಿ ಅಲ್ಲಿ 60 ವರ್ಷಕ್ಕೆ ರಿಟೈರ್ಮೆಂಟ್ ಇಟ್ಟಾರ. ನಮಗೂ ಕೂಡ 60 ವರ್ಷ ಆದ್ಮೇಲೆ ಸಂಸಾರವನ್ನ ತಮ್ಮ ಮಕ್ಕಳಿಗೆ ವಹಿಸಿ ತಾವು ವಿಷಯಾದಿಗಳಿಂದ ರೈತನಾಗಿ ಜ್ಞಾನವನ್ನು ಮಾಡ್ಕೊಳಕ ಈಗಾದ್ರೂ ನಮಗ ಪುರಾಣದಾಗ ಕಥೆಗಳು ಹೇಳ್ತಿರ್ತಾರ, ಆದ್ರೂ ನಾವು ಯಾರು ಲಕ್ಷ್ಯವಿಲ್ಲ. ಅವಾಗ ಆ ಸನ್ಯಾಸಿ ಆಗಬೇಕು, ಸುಖವನ್ನು ಅನುಭವಿಸಬೇಕು, ಜೀವನ ಮುಕ್ತಿ ಸ್ಥಿತಿ ಒಳಗೆ ಇರಬೇಕು ಅನ್ನುವಂಥದ್ದನ್ನ ಅವ್ರು ಕಂಡುಕೊಂಡು ಏನ್ ಮಾಡಿದ್ರ ಅಂದ್ರೆ ನಾವು ವಾನಪ್ರಸ್ಥಕ್ಕೆ ಹೋಗ್ತೀನಿ, ಅದಕ್ಕೆ ಈ
ಆಸ್ತಿ ಒಳಗ ನೀವಿಬ್ರು ಸಮನಾಗಿ ಹಂಚ್ಕೊಂಡು ನೀವು ಸಂಸಾರದೊಳಗ ಆನಂದವಾಗಿ ಇರ್ರಿ ಅಂತೇಳಿ ಅವ್ರಿಗೆ ಕೇಳ್ಕೊಂಡಾಗ ಆ ಕ್ಯಾತ್ಯಾಯಿನಿ ಏನ್ ಬಿಡ್ಕೊಂಡ್ಲಂದ್ರ ಆಯ್ತು ನೀವ್ ಹೋಗ್ತೀರಂದ್ರ ಹೋಗ್ರಿ ನಾವ್ ಏನದಲ್ಲ ನನಗ್ ಬರುವಂತ ಅರ್ಧ ಆಸ್ತಿಯನ್ನ ನನಗ್ ಕೊಟ್ಟು ನೀವು ಎಲ್ಲಿಗಾರ ಹೋಗ್ರಿ ಅಂತೇಳಿ ಏನ್ ಮಾಡ್ಲಿಲ್ಲ ಬರ್ ಕೈ ತೊಳ್ಕೊಂಡ್ಲು. ಆದ್ರ ಮೈತ್ರಾದೇವಿ ಹಂಗ್ ಮಾಡ್ಲಿಲ್ಲ. ಇಷ್ಟೆಲ್ಲ ಭೋಗದ ಭಾಗ್ಯಗಳದಾವು, ಶ್ರೀಮಂತಿಕೆ ಐತಿ, ಮಾನ ಐತಿ, ವಿದ್ವಾಂಸ ಐತಿ, ಇಷ್ಟೆಲ್ಲಾನು ಇದ್ರೂ ಕೂಡ ನೀವು ವಿದ್ವತ್ವ ಸನ್ಯಾಸಿಯನ್ನ ಸ್ವೀಕಾರ ಮಾಡ್ಬೇಕು ಅಂತ ಹೋಗ್ಬೇಕಂದ್ರೆ ಇದಕ್ಕಿಂತ ಅದು ಸುಖ ಅದಂದ್ರ ನಾನು ಏನದೀನಿ ಅಂದ್ರ ಪತಿ ಅದೀನಿ, ನಾನು ಅದ್ರಾಗ ಹಕ್ಕದಾರ ಅದೀನಿ, ಹೆಂಗ ಈ ಆಸ್ತಿ ಒಳಗ ನನಗೆ ಹಕ್ಕ ಅರ್ಥ ಕೊಡ್ತಿ ಅದರಂತೆ ನಿನ್ನ ಆ ಸುಖದೊಳಗ ವಿದ್ವತ್ ಸನ್ಯಾಸಿ ಸುಖದೊಳಗ ನನಗೂ ಅರ್ಧ ಪಾಲವನ್ನ ಕೊಡು ಅಂತೇಳಿ ಏನ್ ಮಾಡ್ತಾಳೆ ಇಲ್ಲಿ ಆ ಮೈತ್ರಾದೇವಿ ಕೇಳಿದಾಗ ಅವಾಗ ಅವನ್ ಏನ್ ಹೇಳ್ತಾನಪ್ಪ ಅಂದ್ರ ಈ ಮಾತೇನ್ ಹೇಳ್ತಾನ, ಸ್ವೀಕಾರ ಮಾಡಿ ಅಂದ್ರೆ ಏನ್ ಹೇಳ್ತಾನಂದ್ರ ಮತಿ ಉಂಟೆ ಜಡರಿಗ ದ್ವೈತ ನರಿಯಲಕ್ಕೆ ಸತಿ ನೀನು ಸುಕೃತಿ ಪೇಳುವನು ಕೇಳು ಅಂದ್ರ ಈ ವೇದಾಂತವನ್ನ ಕೇಳಕ ಆತ್ಮಜ್ಞಾನ ಮಾಡ್ಕೊಳಕ ಮತಿ ಉಂಟೆ ಯಾರಿಗಾದ್ರೂ ಈ ಕಡೆ ಬುದ್ಧಿ ಅದನು, ಈ ದೇಹಾದಿ ಬುದ್ಧಿನೇ ಈ ದೇಹಾದಿ ಜಡ ಶರೀರವೇ ಮಾಂಸ ಆದಂತ ಈ ನರ ಮಾಂಸ ಎನ್ನುವಂತ ಹೊಲಸು ಶರೀರವೇ ನಾನಂತ ಅನ್ನುವಂತ ಕಾಲದೊಳಗ ಜಗತ್ತೆ ಅನ್ನುವಂತಾಗ ಮತಿ ಅಂದ್ರ ಇಂಥದ್ದ ನೀನು ತಿಳ್ಕೊಬೇಕಂತ ವಿಚಾರ ಮಾಡ್ತೀಯಲ್ಲ, ಮತಿ ಉಂಟೆ ಜನರಿಗೆ ಇಂಥ ಜ್ಞಾನ ಐತೇನೋ, ಈ ದೇಹಾದಿ ಬುದ್ಧಿನೇ ನಾನು ಅನ್ನುವಂತ ಜನರಿಗೆ ನಿನಗೆ ಇಂಥದ್ ಪ್ರಶ್ನೆ ಕೇಳ್ತಿಯಲ್ಲ. ಹಿಂದೆ ಕೇಳ್ಕೊತ ಬಂದ್ಲಕ್ಕೆ ನಾವು 2ನೇ ಪದ್ಯದೊಳಗೆ ಮೂರನೇ ಪದ್ಯ ಕೇಳ್ಕೊತ ಬಂದೇವಿ. ಅಲ್ಲಿ ಎಷ್ಟು ಪ್ರಶ್ನೆ ಕೇಳಿಲ್ಲ ಅಂದ್ರೆ 7 ಪ್ರಶ್ನೆಗಳನ್ನ ಕೇಳಿಲ್ಲ ಅಂತ ನಿನ್ನೆ ಅದನ್ನೇ ಚರ್ಚೆ ಮಾಡಿ. ಇಂಥ ಪ್ರಶ್ನೆ ಕೇಳ್ಬೇಕಂದ್ರ ನಿನಗ ಮತಿ ಅಂದ್ರೆ ಇಂಥ ಬುದ್ಧಿ ಉಳ್ಳವಳೆ ಅಂತೇಳಿ ಅಲ್ಲಿ ಅವ್ರು ಸಂಬೋಧನೆ ಮಾಡ್ತಾರ. ಅಂತ ಬುದ್ಧಿ ಉಳ್ಳವಳೆ ಮತಿ ಬುದ್ಧಿ ಉಳ್ಳವಳೆ ಸತಿ ಮೈತ್ರಿ ನೀನು ಸುಕೃತಿ ನಿನ್ಗಿಂತ ಪುಣ್ಯವಂತರು ಯಾರಾದ್ರೂ ಇದ್ದಾರ, ಇಂಥ ಪ್ರಶ್ನೆ ಕೇಳೋರು ಯಾರಾದ್ರೂ ಈ ಲೋಕದೊಳಗ ಅದಾರನು ಅಂದ್ರ ಬಹಳ ವಿರಳ, ಕಡಿಮೆ. ಎಲ್ಲರೂ ಕೂಡ ಈ ದೇಹಾದಿ ಭೋಗದ ವಿಷಯಗಳನ್ನೇ ಶ್ರೇಷ್ಠ ಅಂತ ಒಪ್ಕೊಂಡು ಇದೇ ಕರೆ ಅಂತ ತಿಳ್ಕೊಂಡಂತ ಅಜ್ಞಾನ ಕಾಲದೊಳಗ ನೀನು ಇಂಥ ಪರಮ ಸುಖವನ್ನ ಅನುಭವಿಸಬೇಕು, ಈ ಬಹುಸಂಸಾರದಿಂದ ದಾಟಬೇಕು ಅಂತ ನೀನು ಸಂಕಲ್ಪ ಮಾಡಿಯಲ್ಲ, ನಿನ್ನಂತ ಪುಣ್ಯವಂತರು ಯಾರಾದ್ರೂ ಇದ್ದಾರ ಮತಿ ಉಂಟೆ ಜಡರಿಗ ದ್ವೈತ ನರಿಯಲಕ್ಕೆ ಸತಿ ನೀನು ಸುಕೃತಿ ಪುಣ್ಯವಂತಿ, ನಿನ್ನಂತ ಶ್ರೇಷ್ಠ ಯಾರು ಇಲ್ಲ ಅಂತೇಳಿ ಎಂತಿಂತ ಮಾತುಗಳನ್ನ ಹೇಳಿ ಕೊಂಡಾಡ್ತಾನ ಅಂದ್ರ ಇದು ಎಲ್ಲರಿಗೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಯಾಕಂದ್ರ ನಾವು ಎಲ್ಲಿ ಕೂತೀವಿ ಅಂದ್ರ ನಮ್ಗೆಲ್ಲರಿಗೂ ಗುರ್ತದ. ನಾವು ಬಾಳ ಆದ್ರ ನಾವು ಎಲ್ಲರ ಪುರಾಣ ಸ್ವಾಮಿಗಳ ಹತ್ತಕ್ಕೆ ಹೋಗ್ತೀವಿ, ಅವ್ರು ಏನ್ ಹೇಳ್ತಾರಪ್ಪ ಅಂದ್ರ ಒಂದ್ ವಚನ ಸಾಹಿತ್ಯ ಬರ್ತದ ನೋಡು, ದಾನ ಮಾಡ್ರಿ ಧರ್ಮ ಮಾಡ್ರಿ ನೀವು ಸ್ವರ್ಗಕ್ಕೆ ಹೋಗ್ತೀರಿ ನಿಮ್ಗೆ ಚಲೋ ಆಗ್ತದ ಅಂತ ಇದನ್ನೇ ಹೇಳ್ತಾರ. ಆದರೆ ಇವ್ರು ಏನ್ ಹೇಳ್ಕೊತ ಬಂದ್ರು ಅಂದ್ರ ಅವ್ರು ಹೇಳುವ ಪ್ರಶ್ನೆಕ ಇವ್ರ ಪ್ರಶ್ನೆಕ ಅವ್ರು ಏನ್ ಹೇಳ್ತಾರ, ಅನ್ನವನಿಕ್ಕಿ ನಿನ್ನೆಯ ನುಡಿದು ಅರವಟ್ಟಿಗೆ ನಿಟ್ಟು ಕೆರೆಯ ಕಟ್ಟಿಸಿದೊಡೆ ಮರಣದಿಂದ ಮೇಲೆ ಸ್ವರ್ಗ ಉಂಟಲ್ಲದೆ ಶಿವನ ನಿಜವು ಸಾಧ್ಯವಾಗದು, ಗುಹೇಶ್ವರ ನರಿದ ಶರಣಂಗೆ ಆವು ಫಲವೂ ಇಲ್ಲ, ತನ್ನ ಸ್ವರೂಪ ಜ್ಞಾನ ತನಗ ಮಾಡ್ಕೊಂಡಂದ್ರ ಅವ್ ಪುಣ್ಯನೂ ಇಲ್ಲ ಪಾಪನೂ ಇಲ್ಲ. ಹುಟ್ಟಿದ್ರ ಅವಾಗ ಏನಾಯ್ತಪ್ಪ ಅಂದ್ರ ಸಾವು ಹೇಳ್ತಿದ್ರು, ಸಾವು ಆಗ್ತದಂದ್ರ ಪುಣ್ಯ ಮಾಡ್ಬೇಕು ಪಾಪ ಮಾಡ್ಬೇಕು, ಪುಣ್ಯ ಪಾಪ ಮಾಡುದ್ರಾಗ ಈ ಎಲ್ಲಾ ಜನ ಸ್ವರ್ಗ ಐತಿ ಅದು ಅಂತೇಳಿ ಎಲ್ಲಪ್ಪ ಅಂದ್ರೆ ಇಂಥದ್ರಾಗೆ ಒದ್ದಾಡಿ ಅದು ಶ್ರೇಷ್ಠ ಈ ಶ್ರೇಷ್ಠ ಜನ ಬಹಳ ಒದ್ದಾಡ್ತಾರ. ಗುಡಿ ಹೋಗಬಾರ್ದು, ಲಿಂಗ ಕಟ್ಟಬೇಕು, ಏನೇನೋ ಒದ್ದಾಡ್ತಾರ. ಆದ್ರೆ ಇಲ್ಲಿ ಏನ್ ಹೇಳ್ಕೊತ ಬಂದಾರ ಇವ್ರ ಪ್ರಶ್ನೆ ಪ್ರಕಾರ ಹಿಂಗ ಅಲ್ಲಮವರು ಅದನ್ನೇ ಹೇಳ್ಯಾರ. ಏನ್ ಬಹಳ ಮಂದಿ ಅನ್ನ ಇಕ್ಕದು ನಾನೇ ಕೊಟ್ಟೆ ನಾನೇ ಮಾಡಿದೆ ನನ್ನಿಂದ ನಡೀತು ಅಹಂಕಾರ ಮತ್ತೆ ದೇಹಾದಿ ಬುದ್ಧಿನೇ ಇಟ್ಕೋತಾರ. ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಗಿ ಜನರಿಗೆ ಉಪಕಾರ ಮಾಡ್ಬೇಕು, ಅರವಟಿ ಕೆರಿ ಕಟ್ಟಿಸಿದೆ, ಸಾರ್ವಜನಿಕ ಏನೇನೋ ರಸ್ತೆ ಮಾಡಿದೆ, ಪುಣ್ಯ ಮಾಡ್ತಾರ. ಆ ಪುಣ್ಯ ಮಾಡುದ್ರಿಂದ ಏನಾಗ್ತದ ಅವ್ರಿಗೆ ಏನ್ ಹೇಳ್ತಾರ, ನಿನಗ ಗುಡಿ ಕಟ್ಸಿ ದಾನ ಕೊಟ್ಟಿ ಪ್ರಸ್ತಾವ ಮಾಡಿ ನೀನ್ ಏನೋಕಿ ಸ್ವರ್ಗಕ್ಕೆ ಹೋಗಿ. ಆ ಸ್ವರ್ಗನೂ ಕೂಡ ಅದು ಏನೈತಪ್ಪ ಅಂದ್ರ ಅದು ಶಾಶ್ವತದನಂದ್ರ ಅದನ್ನೂ ಇಲ್ಲ. ಅದು 3 ಶೇಯ ಪತನ ಮತ್ತ ಅದನ್ನು 3 ಇದರಿಂದ ಕೂಡ್ಯದ ಅಂತ ಹೇಳ್ಕೊತ ಬಂದಾರ. ಪುಣ್ಯ ಇರುತ್ತಾನ ಅಲ್ಲಿ ಇಟ್ಕೋತೇವ್, ಪುಣ್ಯ ತೀರಿದಗಳೇ ಮತ್ತ ಒದ್ದು ಕಳಿಸ್ತಾರಂತಲ್ಲಿ ದೇವತೆಗಳು ಇಟ್ಕೊಳಂಗ್ಲತ್ತ, ಒಂದು ಕ್ಷಣ ಇಟ್ಕೊಳಂಗ್ಲತ್ತ, ಮತ್ತ ಇಲ್ಲೇ ಬಂದು ಹುಟ್ಟು ಸಾವನೆ ಮಾಡಿ ಪುಣ್ಯ ಪಾಪ ಮಾಡಿದ್ರೆ ಸುಖ ಹಾಕುದೇ ಜಗತ್ತದೊಳಗ
ಅಂತ ಜಗತ್ತದೊಳಗೆ ನೀನೇನ ತಿಳ್ಕೊಂಡಿ, ನೀ ಇಂತ ಪ್ರಶ್ನೆ ಕೇಳಿಲ್ಲ, ಇಂಥದ್ದು ಎಲ್ಲರಿಗೂ ಸಾಧ್ಯ ಅದನೋ ಅಂತೇಳಿ ಎಂತದು ಅಲ್ಲಂಪ್ರಭು ಹೇಳಿದ್ರು ನೋಡು. ಅವ್ರು ಏನ್ ಹೇಳಿದ್ರು, ಅವ್ರು ಹೇಳುದು ಏನೈತಿ, ಶಿವನ ನಿಜವು ಸಾಧ್ಯವಾಗದು. ಶಿವ ತನ್ನ ಜ್ಞಾನ, ಶಿವ ಅಂದ್ರೆ ಯಾರು, ಬ್ಯಾರೆ ಅಲ್ಲ, ಶಿವ ಬ್ಯಾರೆ ಅಲ್ಲ, ಜೀವ ಬ್ಯಾರೆ ಅಲ್ಲ ಅಂತ ನಾವು ಸಾಕಷ್ಟು ಹೇಳ್ಕೊತ ಬಂದೇವಿ. ಮತ್ತ ಈ ಜ್ಞಾನ ಎಲ್ಲರಿಗೂ ಸಾಧ್ಯನೂ ಆಗುವುದಿಲ್ಲ. ಗುಹೇಶ್ವರನರಿದ ಅಂದ್ರ ತನ್ನ ಜ್ಞಾನವನ್ನ ತಾನಾರೋದನ್ನ ತಿಳುವಂತ ಜ್ಞಾನ ಆಯ್ತು ಅಂದ್ರ ಅಂತವನಿಗೆ ಏನಾಯ್ತು, ಇಲ್ಲಿ ಮರಣನೂ ಇಲ್ಲ, ಅವ್ ಫಲನೂ ಇಲ್ಲ, ಪುಣ್ಯನೂ ಇಲ್ಲ. ಫಲ ಪುಣ್ಯಗಳು ಎಲ್ಲಿ ಅದಾವಪ್ಪ ಅಂದ್ರ ಹುಟ್ಟು ಸಾವರಿಗೆ ಅದಾವು. ನೀನು ಹುಟ್ಟು ಸಾವುಗಳನ್ನ ಮೀರಿದ ಪ್ರಶ್ನೆಗಳನ್ನ ಕೇಳಕತ್ತಿ. ಮೈತ್ರೇಯ ದೇವಿ, ನೀನು ಸುಕೃತಿ ಪುಣ್ಯವಂತಿ, ತನ್ನ ತಿಳಿದು ಮುಕ್ತನಾಗಬೇಕೆಂಬ ವಿಚಾರವನ್ನು ಮಾಡಿಯಲ್ಲ, ಇದು ಎಲ್ಲರಿಗೂ ಸಾಧ್ಯನು. ಮತಿ ಉಂಟೆ ಜನರಿಗೆ ಅದ್ವೈತ ನರಿಯಲಿಕ್ಕೆ, ಸತಿ ನೀನು ಸುಕೃತಿ ಪುಣ್ಯವಂತಳು ಅಂತೇಳಿ ಇಲ್ಲಿ ಆ ಕ್ಯಾತ್ಯಾಯನನ್ನ ಅಲ್ಲಗಳಿದು. ಅಂದ್ರೆ ಈ ಪ್ರಪಂಚದ ವ್ಯವಹಾರಿಕರು ನಾವೆಲ್ಲರೂ ಕ್ಯಾತ್ಯಾನಿಗಳು. ಇದನ್ನ ದಾಟಿ ಅವ್ರು ಏನ್ ಹೇಳ್ತಾರ ಅಂದ್ರೆ, ಇಂಥ ಪ್ರಶ್ನೆಗಳನ್ನ ಕೇಳಿ ಅಂದ್ರ ಮೈತ್ರಿ ನೀನು ಬಹಳ ಪುಣ್ಯವಂತಳು ಅಂತೇಳಿ ಮುಂದೆ ಯಾಜ್ಞವಲ್ಕರ್ ಏನ್ ಹೇಳ್ತಾರಂದ್ರ, ಬಹಳ ಸಂತುಷ್ಟಳಾಗಿ ಅಲ್ಲಿ ಮತ್ತ ಆ ಮೈತ್ರಾದೇವಿಗೆ ಇಂಥ ಮಾತುಗಳನ್ನ ಹೇಳ್ತಾರೆ. ಏನೋ, ಎಂದು ಭಿನ್ನಯಿಸಿ ವಂದಿಸಿ ಭಕ್ತರ ತೀವ್ರದಿಂದ ನಿಭಾಯಿಸಿ ಮೈತ್ರಿಗೆ ನಿಭಾಯಿಸಿ ಅಂದ್ರ ಇಲ್ಲೊಂದು ಉಪಮಾ ಕೊಡ್ತಾರ. ಚಂದ್ರನ ಸಮಾನ ಮುಖವುಳ್ಳಂತ ಮೈತ್ರಿಯೇ ಅಂದ್ರೆ ಚಂದ್ರ ಹೆಂಗ ಹಸನ್ಮುಖನಾಗಿ ಅವನ್ನ ನೋಡುವುದರಿಂದ ಆ ಬೆಳದಿಂಗಳೊಳಗೆ ನಮ್ಗೆ ಎಷ್ಟ ಆನಂದ ಆಗ್ತದ. ಆಕೆ ಮಾತುಗಳನ್ನ ಕೇಳಿ ಅಷ್ಟ ಆನಂದವಾಗಿ ಅಲ್ಲಿ ಒಂದ್ ಎಂತ ಉಪಮೆ, ಚಂದ್ರನ ಸಮಾನ ಮುಖವುಳ್ಳಂತ ಹಸನ್ಮುಖಳಾದ ಮೈತ್ರಿಯೇ ಹಿಂಗ ಸಂಬೋಧನೆ ಮಾಡಿ ಆ ಮುಂದಕ್ಕೆ ಹೋಗುವ ಮೋಹದಿಂದಲೇ ಪ್ರೀತಿಯಿಂದ ಆ ಮುನಿಪತಿ ಯಾಜ್ಞವಲ್ಕರು ಏನ್ ಹೇಳ್ತಾರಪ್ಪ ಅಂದ್ರೆ, ಈ ಪ್ರಕಾರ ಸನ್ಮುಖದಿಂದ ಅಂದ್ರ ಆ ಆನಂದದಿಂದ ಸಂತೋಷದಿಂದ ಹೇಳಿದರು ಅಂತೇಳಿ ಮುಂದ ಕೇಳ್ಕೊತ ಹೊಂಟಾರ. ಇಲ್ಲಿ ಎಂದು ಭಿನ್ನಯಿಸಿ ವಂದಿಸಿ ಭಕ್ತರ ತೀವ್ರದಿಂದ ನಿಭಾಯಿಸಿ ಮೈತ್ರಿಗೆ ಮುಂದುವರೆದವು ಮೋಹದಿಂದಲ ಮುನಿಪತಿಯಿಂದ ಇಂತೆಂದು ಸನ್ಮುಖದಿಂದ ಸಂತೋಷದಿಂದ ಅಂದ್ರು. ಇಂತೆಂದು ಮುಂದೆ ಹೇಳುವ ಪ್ರಕಾರ ಅವ್ರು ಹಿಂಗ್ ಮೈತ್ರಾದೇವಿ ಹಿಂಗ್ ಹೇಳ್ಕೊತ ಹೊಂಟಾರ. ಏನ್ ಹೇಳ್ತಾರ, ಪೂರ್ವಯುಕ್ತ ರೀತಿ ಮೈತ್ರಿ ಪತಿಯನ್ನು ಕುರಿತು ಕೇಳಿಕೊಂಡ ನಮಸ್ಕರ್ತಿ ಭಕ್ತಿಯುಕ್ತಳಾಗಿರಲು ಹಾಗೆ ಮುನಿಪತಿ ಮೈತ್ರಿಯನ್ನು ಕೃಪಾದೃಷ್ಟಿಯಿಂದ ಅವಲೋಕಿಸುತ್ತಾ ಶಾಂತ ಹೃದಯಗಳಾಗಿ ಮುಂದೆ ಹೇಳುವ ರೀತಿ ಉಪದೇಶಿದರು. ಈಗ ಇಂಥ ಉಪದೇಶವನ್ನ ಮುಂದೆ ಅಂತ ಉಪದೇಶವನ್ನ ಹೇಳ್ತಾರ. ಸತಿ ಅಂದ್ರ ಪುಣ್ಯ, ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಪುಣ್ಯ ಬೇಕು. ಇದು ಪುಣ್ಯ ಇಲ್ಲದವ್ರಿಗೆ ಏನ್ರ ಸಾಧ್ಯ ಆಗ್ತದನಂದ್ರ ಆಗುದಿಲ್ಲ. ಅದಕ್ಕ ಇಲ್ಲಿ ಬಹಳ ಪುಣ್ಯ ಮಾಡಿ ಮೈತ್ರಾದೇವಿ, ನೀವು ಎಲ್ಲರೂ ನಾವು ಸತ್ಸಂಗಕ್ಕೆ ಬಂದೇವಂದ್ರೆ ನಮ್ಮದು ಪುಣ್ಯನೇ ಅಳದಾದ್ರೆ ನಾವ್ ಇಲ್ಲಿ ಸತ್ಸಂಗಕ್ಕೆ ಬಂದೇವಿ. ಯಾಕಂದ್ರೆ ಈ ಲೋಕದ ರಂಜನೆ ಜಗತ್ತದೊಳಗ ಎಲ್ಲರೂ ಓಡುವತ್ನಾಗ ನಾವು ಕೂಡ ಇಂಥದನ್ನ ಕೇಳ್ಬೇಕಂತಂದ್ರೆ ನಾವ್ ಎಲ್ಲರೂ ಪುಣ್ಯವಂತರೇ ಅದೇವಿ ಅನ್ನೋದು ನಾವು ಗಟ್ಟಿ ಮಾಡ್ಬೇಕು. ಯಾಕ ಇದು ಜಡರಿಗೆ ಅಂದ್ರೆ ಅಜ್ಞಾನ ಬುದ್ಧಿ ಅವ್ರಿಗೆ, ಮಂದ ಬುದ್ಧಿ ಅವ್ರಿಗೆ, ಈ ದೇಹಾದಿ ಬುದ್ಧಿ ಸತ್ಯ ಒಪ್ಕೊಂಡವ್ರಿಗೆ, ಈ ವೇದಾಂತ ಕೇಳಕ್ ಅವ್ರಿಗೆ ಒಪ್ಪುತ್ತದನ್ನ ಮನಸ್ಸಂದ್ರೆ ಈ ಕಡೆ ಬರಂಗೇ ಇಲ್ಲ. ನಾವು ಬಂದೇವಪ್ಪ ಅಂದ್ರೆ ಇಲ್ಲಿ ಪುಣ್ಯವಂತರು ಅಂತೇಳಿ ನಾವು ಪ್ರಶ್ನೆ ನಾವ್ ಮಾಡ್ಕೋಬೇಕು. ಅದಕ್ಕೆ ನಾವು ಪುಣ್ಯವಂತರು. ಮತ್ತ ಪಾಪಿಗಳಿಗೆ, ಅಜ್ಞಾನಿಗಳಿಗೆ, ಪರಾಧೀನರಿಗೆ ಇಂಥ ವೇದಾಂತ ತಿಳಿತದನು ಆತ್ಮಜ್ಞಾನ ಮಾಡ್ಕೊಳಕ್ ಸಾಧ್ಯ ಅಂದ್ರೆ ಅವ್ರಿಗೆ ಸಾಧ್ಯ ಇಲ್ಲ. ನಾವು ಈ ವೇದಾಂತವನ್ನು ಬಂದೇವಿ ಕೇಳಕತ್ತೀವಂದ್ರೆ ನಾವು ಭಾಗ್ಯವಂತರು, ಪುಣ್ಯವಂತರು ಅಂತೇಳಿ ಹೆಂಗ ಯಾಜ್ಞವಲ್ಕರು ಮೈತ್ರಿಯನ್ನು ಕೇಳ್ಕೊಂಡಾರ, ಇಲ್ಲಿ ಕೂಡ ನಾವು ಹಿಂಗ ತಿಳ್ಕೊಬೇಕಿಲ್ಲ, ಅವಲೋಕನ ಮಾಡ್ಬೇಕು. ಯಾಕ ಈ ಲೋಕದೊಳಗೆ ಏನ ತೋರ್ತದ ರಂಜನೀಯ ಜಗತ್ತು ನಮಗ್ ಕ್ಷಣಕ್ಕೂ ಬದಲಾವಣೆ ಆಗಿ ತೋರುವ ಹೊತ್ನಾಗ, ನಾವು ಓಡುವ ಹೊತ್ನಾಗ ಇದನ್ನ ಬ್ಯಾಡಪ್ಪ, ಇದ್ರ ದಿಷ್ಟೇ ಅದ, ನಾನು ಕೂಡ ಇದನ್ನ ಆತ್ಮಜ್ಞಾನವನ್ನ ಮಾಡ್ಕೊಂಡು ಪರಮ ಸುಖವನ್ನು ಅನುಭವಿಸಕ್ ನಮಗೂ ಸಾಧ್ಯ ಅದ. ಈ ಭೋಗ ಎಷ್ಟೋ ಯುಗಗಟ್ಲೆನೆ ಈ ಭೋಗಿಸುವತನೇ ಬಂದೀನಿ, ಇನ್ನ ನನಗೆ ಸಾಕಾಗಿಲ್ಲ, ಇನ್ನ ನನಗ್ ಬಯಕೆ ಅನ್ನೋದೇ ನೀಗಿಲ್ಲ, ಇನ್ನ ಇಂಥ ಬಯಕೆ ಇಟ್ಟುಕೊಂಡು ನಾನು ಎಲ್ತನ ಓಡುದಪ್ಪ, ಅದಕ್ಕೆ ಓಡುದು ಇನ್ನ ಬೇಡ, ನಾನು ಏನ್ ಮಾಡ್ಕೋತೀನಪ್ಪ ಅಂದ್ರೆ ನನ್ನ ಸ್ವರೂಪ ಜ್ಞಾನವನ್ನು ಮಾಡ್ಕೊಂಡು ನಾನು ಕೂಡ ಈ ಭವದಿಂದ ಮುಕ್ತನಾಗಬೇಕು ಅಂತ ಮೋಕ್ಷದ ಇಚ್ಛೆ ಇಟ್ಕೊಂಡು ಈ ಬಹು ಸಂಸಾರದಾಗ ಹೇಸಿಗೆ ಕಂಡು ಈ ಹುಟ್ಟು ಸಾವಿನೊಳಗ ನಾವು ಕತಿ ಹಿಂದೆ ಹೇಳ್ಕೊತ ಬಂದ್ರೆ ಎಷ್ಟು ದುಃಖದ ಈ ಪ್ರಪಂಚದ ದುಃಖವನ್ನ ನೆನೆದ್ರ ಏನಾಗ್ತದಂದ್ರ ಸಮುದ್ರ ನಿದ್ರೆ ಬಾರದೆನ್ನ ಭವಂಗಳ ನೆನೆದು
ಅಂದ್ರೆ ನಿತ್ಯ ಹತ್ತಲ್ಲ ಅಂತ ನನ್ನ ಜೀವನ ಎಷ್ಟು ಜನ್ಮ ತಿರುಗಿ ಇಂತ ಜನ್ಮದಾಗ ಹಿಂಗ್ ಕಷ್ಟ ಅನುಭವಿಸಿನಿ ಅಂತೇಳಿ ನನಗ ಒಮ್ಮೆ ಸ್ಮರಣಕ್ ಬಂದ್ರ ನಿದ್ದೆ ಹತ್ತಂಗ್ಲತ್ತ ಹೆಂಗಾರ ಮಾಡಿ ಜ್ಞಾನವನ್ನು ಮಾಡ್ಕೊಂಡು ಮುಕ್ತನಾಗ್ಬೇಕಲ್ಪ. ನಿದ್ರೆ ಬಾರದು ಅಂದ್ರೆ ನಿದ್ರೆ ಬರ್ಲಾರ್ದಂಗ ನಿದ್ರೆ ಬರೋದ್ರೊಳಗಂದ್ ಮಾಡ್ಕೋಬೇಕಲ್ಪ. ನಿದ್ರೆ ಬಾರದ ನೆನದ್ರ ನಿದ್ದೆನೆ ಹತ್ತೋಲ್ಲ ಅಂತ ಹಂಗ ನಿಜಗುಣಿದನೇ ಹೇಳ್ಕೊತ ಬಂದಾರ. ಇಂಥ ದುಃಖವನ್ನ ನೀಗೋಳಕ ನಾವ್ ಇಂಥ ಪರಮಾನುಭೂತಿ ಎಂಬ ಶ್ರೇಷ್ಠವಾದ ಉತ್ಕೃಷ್ಟ ಗ್ರಂಥವನ್ನ ಕೇಳಕತ್ತೇವಂದ್ರ ನಾವ್ ಎಲ್ಲರೂ ಕೂಡ ಪುಣ್ಯವಂತರು ಭಾಗ್ಯವಂತರು ಅಂತೇಳಿ ಮೈತ್ರಾದೇವಿಯನ್ನು ಕೊಂಡಾಡ್ದಂಗ ನಾವು ಕೂಡ ಇಲ್ಲಿ ಪುಣ್ಯವಂತರು ಅಂತ ತಿಳ್ಕೊಬೇಕು. ಮುಂದೆ ಹೇಳ್ತಾರ, ಏನ್ ಹೇಳ್ತಾರಂದ್ರ ಮೋಕ್ಷ ಪುಣ್ಯಹೀನರಿಗೆ ಇದು ಫಲಿಸದು. ಅಂದ್ರ ಆ ಪಾಪಿಗಳಿಗೆ ಅಜ್ಞಾನಿಗಳಿಗೆ ಮತ್ತೇನಪ್ಪಾ ಅಂದ್ರ ಪರಾಧೀನಿದ್ದವ್ರಿಗೆ ಇದು ಫಲಿಸಂಗಿಲ್ಲ. ಮತ್ ಮಲದೋಷ ವಿಕ್ಷೇಪ ದೋಷ ಇಟ್ಟುಕೊಂಡವ್ರಿಗೂ ಕೂಡ ಇದು ಫಲಿಸುವುದಿಲ್ಲ. ಯಾಕ ಮಲದೋಷ ನಮ್ಮನ್ನ ಏನ್ ಮಾಡ್ತದಪ್ಪ ಅಂದ್ರ ಪಾಪ ಇರ್ತದ. ಆ ಮಲದೋಷ ನಮಗ್ ತಿಳಿಗೊಡಂಗಿಲ್ಲ, ಬರಗೊಡಂಗಿಲ್ಲ. ಭೂಗದಿ ಹಿರಿದ ಸುಖಾದಿಗಳನ್ನೇ ಸತ್ಯ ಅಂತ ತಿಳ್ಕೊಂಡಿರ್ತದ. ಅದು ಏನೈತಿ ಮಲದೋಷ ಇದ್ದ ಸಂಬಂಧ ನಮಗೂ ಬರಗೊಡುದಿಲ್ಲ. ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕಂದ್ರ ನಾವು ಪುಣ್ಯವಂತರು, ನಾವ್ ಎರಡನ್ನೂ ದಾಟಿ ಬಂದವರು. ನಾವು ಪುಣ್ಯವನ್ನೇ ಹಿಂದಿನ ಜನ್ಮದಾಗ ಇದನ್ನ ಮಾಡ್ಕೊಂಡು ಬಂದೇವಿ. ಯಾರಿಗೆ ನಿತ್ತಿತ್ತು, ಈಗ ನಾವು ಮತ್ತಿದನ್ನ ಏನ್ ಮಾಡಕತ್ತೀವಿ ಅಂದ್ರೆ ಕಂಟಿನ್ಯೂ ಮಾಡಕತ್ತೀವಿ ಅನ್ನುವಂಥದ್ದನ್ನ ನಾವ್ ಇಲ್ಲಿ ಮತ್ತಿಟ್ಟು ಗಟ್ಟಿ ಮಾಡ್ಕೋಬೇಕು. ಇಲ್ಲಿ ಏನ್ ಹೇಳ್ತಾರ, ಸುದತಿ ಕೇಳ್ ವಿಶ್ವದೊಳಗೆಂತು ನಿನ್ನಂತೆ ಪದಪಿಂಡಿ ಕೇಳಿದವರಾರುಂಟು. ಸುದತಿ ಅಂದ್ರ ಶೋಭಾಯಮಾನದಂತ ಪಂಕ್ತಿ ಉಳ್ಳ ಮೈತ್ರಿ. ಸುದತಿ ಕೇಳ್ ವಿಶ್ವದೊಳಗೆ ನಿನ್ನಂತೆ ಪದಪಿಂಡಿ ಕೇಳಿದವರು ಯಾರುಂಟು. ಸದಮಾ ಆನಂದಾತ್ಮ ಪದಮುಕ್ತಿ ಪುಣ್ಯವಿಲ್ಲದವರಿಗೆ ಎಂತ ಪೇಳದೊರಕೊಳ್ಳುವು ಅಂದ್ರೆ ಪೇಳದ ತಿಳಿತದನ ಅವ್ರಿಗೆ. ಅಂದ್ರ ನೀನ್ ಏನ್ ಮಾಡಿ ಸುದತಿ ಕೇಳ ಅಂದ್ರ ಶೋಭಾಯಮಾನದಂತ ಮೈತ್ರಿಯೇ ಕೇಳು. ವಿಶ್ವದೊಳಗೆ ನಿನ್ನಂತೆ, ಇಲ್ಲಿ ನಿನ್ನಂತೆ ಅಂದ್ರೆ ನಿನ್ನ ಹಾಗೆ ಪದಪಿಂದೆ ಕ್ರಮವಾಗಿ ಅಂದ್ರೆ ಇಲ್ಲಿ ನಾವು ಹೇಳ್ಕೊತ ಬಂದಿವೆ. ಈಗ ಈ ಗ್ರಂಥಗಳು ಹೆಂಗದವಪ್ಪ ಅಂದ್ರೆ ಪ್ರಕ್ರಿಯೆ ಗ್ರಂಥಗಳದಾವು, ಕ್ರಮವಾಗಿ ಅದಾವು. ಒಂದೊಂದು ಗ್ರಂಥಗಳು ಅಲ್ಲೊಂದಿಟ್ಟು ಇಲ್ಲೊಂದಿಟ್ಟು ಹೇಳ್ತಾರ. ವಚನಗಳ ಒಬ್ರು ಅಲ್ಲೊಂದು ಇಲ್ಲೊಂದು ಹೇಳ್ಕೊತಾರ ಹೋಗ್ತಾರ. ಅವು ಕ್ರಮ ಅದಾವನಂದ್ರ ಜ್ಞಾನ ಆಗ್ತದನಂದ್ರ ಕ್ರಮವಾಗಿ ಯಾರು ಅಭ್ಯಾಸ ಮಾಡ್ತಾರ ಎಲ್ಲದ್ರಾಗೂ ಕೂಡ ಕ್ರಮ ಹಾಕ್ಯಾರ. ಇಲ್ಲಿ ವಚನ ಸಾಹಿತ್ಯದೊಳಗೂ ಕ್ರಮ ಅದ, ನಿಜಗುಂಡ್ರು ಕ್ರಮ ಹಾಕ್ಯಾರ. ಇವತ್ತು ಎಲ್ಲರೂ ಕೂಡ ಕ್ರಮವಾಗಿ ಯಾರು ಅಭ್ಯಾಸ ಮಾಡ್ತಾರ ಅವ್ರಿಗೆ ಮಾತ್ರ ಅದ್ರ ಅನುಭವ ಆಗ್ತದ. ಇಲ್ಲಿಕಂದ್ರೆ ಆಗುದಿಲ್ಲ. ಅದಕ್ಕೆ ನೀನು ಹೆಂಗದಿ ಈ ನಿನ್ನ ಹಾಗೆ ಪದಪಿಂದೆ ಕ್ರಮವಾಗಿ ಕೇಳಿದವರು ಹಿಂಗ್ ಪ್ರಶ್ನೆ ಮಾಡೋರು ಯಾರು ಅದಾರನು. ಅದಕ್ಕೆ ನೀ ಏನದಿ ಏನು ತ್ರಿಕಾಲ ಅಬಾಧಿತ ಅಂದ್ರೆ ಮೂರು ಕಾಲದೊಳಗ ಬಾಧ ಬಂದಂತ ಏನು ಸತ್ತು ನಿನ್ನ ಸ್ವರೂಪ ಜ್ಞಾನ ಏನೈತಲ್ಲ, ಈ ಮೂರು ಕಾಲದಲ್ಲಿ ಅಂದ್ರ ಒಂದೊಂದು ಕಾಲದೊಳಗ ಬಾಧ ಹೊಂತಾವು. ಆದ್ರ ಜಾಗ್ರನು ಕೂಡ ಏನಾಗ್ತದ ಜ್ಞಾನ ಆಯ್ತು ಅಂದ್ರೆ ಇದನ್ನು ಬಾಧ ಹೊಂತದ. ಸ್ವಪ್ನನು ಕೂಡ ಏನಾಗ್ತದ ಇದನ್ನು ಕೂಡ ನಮಗ ಬಾಧ ಹೊಂತದ. ಇದನ್ನು ನಾವು ಕೇಳ್ಕೊಂಡು ಬಂದೀವಿ. ಆದರೆ ತ್ರಿಕಾಲ ಮೂರು ಕಾಲದಲ್ಲಿಯೂ ಕೂಡ ಜಾಗ್ರ ಸ್ವಪ್ನ ಸುಸುಪ್ತಿ ಕಾಲ ಮೂರು ಕಾಲದೊಳಗೆ ನೀನಿದ್ದು ಇವು ಅರಿಯುವಂತ ನೀನದಿಯಲ್ಲ ಸತ್ ಏನದಿಯಲ್ಲ, ಆ ಸತ್ ಸ್ವರೂಪವನ್ನ ತಿಳ್ಕೊಳಕ ತ್ರಿಕಾಲ ಅಭಾದ ಮತ್ತ ಪರಿಶುದ್ಧದ ಆತ್ಮಜ್ಞಾನವನ್ನು ಮಾಡ್ಕೊಳಕ ನೀನೇನ್ ತಿಳ್ಕೊಳಕ್ ಹೊಂಟಿಯಲ್ಲ, ಅದಕ್ಕೆ ನೀನೇನದು ಬಹಳ ಪುಣ್ಯವಂತಳಿದಿ ಮೈತ್ರಿ. ಇದು ಎಲ್ಲರಿಗೆ ಸಾಧ್ಯ ಇಲ್ಲ. ನೀನು ಸುಕೃತಿ ಅಂತೇಳಿ ಏನ್ ಹೇಳ್ಕೊತ ಬಂದಾರಲ್ಲ, ಅದಕ್ಕೆ ಇಲ್ಲಿ ಕೂಡ ಇಲ್ಲಿ ಏನ್ ಹೇಳ, ಈ ಪುಣ್ಯಶಾಲಿ ಆದ ಮೈತ್ರಿಯೇ ನೀನು ಪುಣ್ಯವನ್ನ ಮಾಡಿದಂತವಳೆ, ಪಾಪಗಳನ್ನು ಕಳ್ಕೊಂಡವಳೆ, ಸಾಧನ ಚತುಷ್ಟಯ ಉಳ್ಳವಳೆ ಅಂತೀವೆಲ್ಲಾನು ಇಲ್ಲಿ ಸಂಬೋಧನೆ ಮಾಡ್ತಾರ ಅವ್ರು. ಅಂದ್ರೆ ಮಾಡ್ಲೇಬೇಕಲ್ಲಿ. ಯಾಕ ಈ ವೇದಾಂತಕ್ಕೆ ಬರ್ಬೇಕಾದ್ರೆ ಇವೆಲ್ಲ ಬೇಕೇ. ಸಾಧನೆ ಚತುಷ್ಟಯಗಳು, ಅನುಬಂಧ ಚತುಷ್ಟಯಗಳು, ಕ್ರಿಯಾ ಸಾಧನೆ ಒಳಗೊಂಡವರಿಗೆ ಮಾತ್ರ ಇದು ನಮಗೆ ನೆಲೆ ನಿಂತಿರ್ತದ, ಅರ್ಥಕ್ಕದ ತಿಳಿತದ. ಇಲ್ಲಿಕಂದ್ರೆ ಏನ್ ಮಾಡ್ತದಪ್ಪ ಅಂದ್ರ ನಮ್ಮಲ್ಲಿ ಅಸತ್ಪಾದಕ ಆವರಣ, ಅಭಾನ ಪಾದಕ ಆವರಣ, ಮಲದೋಷಗಳು ಇದ್ವಪ್ಪ ಅಂದ್ರ ಸಂಶಯ ಮಾಡ್ತದ. ಇವ್ರೇನ್ ಹೇಳ್ತಾರ, ಇವ್ರೇನ್ ಬಿಟ್ಟಾರನು, ಇವ್ರ ಜಂಗಮ್ರನು, ಇವ್ರ ಏನಾದ್ರೂ ಸಂಶಯ ಮಾಡಿ ಇವ್ರ ಜ್ಞಾನಿಗಳನ್ನು ಇವ್ರು ತಿಳ್ಕೊಂಡಾರನು ಇಂಥವೆಲ್ಲ ಅಸತ್ಪಾದಕ ಆವರಣಗಳು ಇಂಥವೆಲ್ಲ ಬಂದು ನಮ್ನ ಏನ್ ಮಾಡ್ತಾವ ಹಿಂದಕ್ಕೆ ಚಕ್ಕೊಂಡು ಹೋಗ್ತಾವ. ಆದರೆ ನಾವು ಎಲ್ಲವೂ ಕೂಡ ನಾವು ಕೇಳಾಕತ್ತೇವಿ ತಿಳ್ಕೊಳಕತ್ತೇವಪ್ಪ ಅಂದ್ರೆ ನಾವ್ ಏನ್ ತಿಳ್ಬೇಕು, ನಾವ್ ಎಲ್ಲವನ್ನು ಕಳ್ಕೊಂಡವರೇ. ಮತ್ತ ನಾವು ವಿವೇಕ ಮುಖಾಂತರ ಸಾಧನೆ ಚತುಷ್ಟಯಗಳು ಉಳ್ಳವರು ಅದೇವೆ ಅಂತ ನಾವ್ ಹಿಂಗ್ ಗಟ್ಟಿ ಮಾಡ್ಕೋಬೇಕು. ಯಾಕ ನಾವ್ ಇದನ್ನ ಭಕ್ತಿಯಿಂದ ದಿನ ಪ್ರತಿನಿತ್ಯ ಕೇಳ್ತೇವಪ್ಪ ಅಂದ್ರೆ ನಮ್ಗೇನ ಸಾಧನೆ ಚತುಷ್ಟಯ ಉಳ್ಳವರು ಅಂತ ನಾವಿಲ್ಲಿ ನಾವು ಮತ್ತೊಂದಿಷ್ಟು ನಾವೇ ನಮಗೆ ಸಂಬೋಧನೆ ಮಾಡ್ಕೋಬೇಕು. ಇಲ್ಲಿ ಮಾಡ್ಕೊಂಡು ಈ ಮೂರು ಕಾಲದಾಗ ಬಾಧ ಒಂದಂತ ನನ್ನ ಸ್ವರೂಪ ಜ್ಞಾನವನ್ನ ನಾ ಮಾಡ್ಕೊಳಕ್ ಹೊಂಟೀನಂದ್ರ
ನಾನು ಪುಣ್ಯವಂತನು ಅಂತ ನಾವಿಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರ ನಮಗೆ ಈ ಭವ ಸಂಸಾರದಾಗ ಹೇಸಿಗೆ ಕಂಡದ ಹುಟ್ಟು ಸಾವು ಒಳಗ ನನಗೇನಾಗ್ಯದ ಭಯ ಆಗ್ಯದ. ಒಂದು ಜನ್ಮ ಕಳ್ಕೊಂಡ್ರೆ 84 ಜನ್ಮ ತಿರುಗಬೇಕಲ್ಲ ಅನ್ನುವಂಥದ್ದು ನನಗೇನಾಗ್ಯದ ಭಯ ಆಗ್ಯದ. ಆ ಭಯವನ್ನ ನಾನು ನೀಗಿಸ್ಕೋಬೇಕಾದ್ರ, ಅಜ್ಞಾನವನ್ನ ಕಳ್ಕೋಬೇಕಾದ್ರ ನಾನೇನ್ ಮಾಡ್ಬೇಕು, ಇಂಥ ವೇದಾಂತವನ್ನಾಗಲಿ ಕೇಳುವುದರಿಂದ ಮಾತ್ರ ನನಗೇನಾಗ್ತದೆ ಈ ಬಹು ಸಂಸಾರವನ್ನ ನೀಗುತ್ತೇವೆ ಅನ್ನುವಂಥದ್ದನ್ನ ನಮ್ಗಿಲ್ಲಿ ಮೈತ್ರಿ ಮುಖಾಂತರ ಯಾಜ್ಞವಲ್ಕರು ನಮಗೆ ಇಲ್ಲಿ ತಿಳಿಸುವಂತ ಬಂದಾರ. ಮುಂದೆ ಏನಂತಾರೆ, ಈ ಪುಣ್ಯಶಾಲಿಯಾದ ಮೈತ್ರಿಯೇ ಸಚ್ಚಿತ್ ಆನಂದ ಪರಬ್ರಹ್ಮ ಸ್ವರೂಪ ಭೂತವಾದ ಮೋಕ್ಷವು ನಿಷ್ಕಾಮ ಪುಣ್ಯಹೀನರಿಗೆ ಎಂದಿಗೂ ದೊರೆಯಲಾರದು. ನಿಷ್ಕಾಮ ಅಂದ್ರ ಕಾಮನಿಟ್ಟುಕೊಂಡು ಪುಣ್ಯ ಮಾಡೋರಿಗೆ ಅದು ಎಂದೂ ಸಾಧ್ಯ ಆಗುವುದಿಲ್ಲ. ನಿಷ್ಕಾಮವಾಗಿ ಏನೂ ಕಾಮನೆ ಇಲ್ಲದೆ ಯಾರು ಮಾಡ್ತಾರ ಅವ್ರಿಗೆ ಮಾತ್ರ ಸಾಧ್ಯ ಆಗ್ತದ. ಕಾಮನೆ ಇಟ್ಕೊಳ್ಳೋರಿಗೆ ಪುಣ್ಯ ಆಗ್ತದ, ಸ್ವರ್ಗಕ್ಕೆ ಹೋಗ್ತಾರ, ಆದ್ರೂ ಕೂಡ ಅದು ಶಾಶ್ವತ ಅಲ್ಲ. ಬಹಳ ಚಲೋ ಅನ್ಸ್ಕೋತಾರ, ಆದ್ರೆ ಅವ್ರಿಗೂ ಕೂಡ ಸಾವುಗಳನ್ನ ಕಳ್ಕೊಳ್ಳೋದಾಗುವುದಿಲ್ಲ. ಅದಕ್ಕೆ ಇಲ್ಲಿ ಶಿವನ ನಿಜವು ಸಾಧ್ಯವಾಗದು, ನನ್ನ ಸ್ವರೂಪ ಜ್ಞಾನ ನನಗೆ ಸಾಧ್ಯವಾಗದು. ಇಲ್ಲಿ ಗುಹೇಶ್ವರನ ಶರಣಂಗೆ ಇದು ನನಗ ಅನುಭವಕ್ಕೆ ಬತ್ತು, ಜ್ಞಾನ ಆಯ್ತು ಅಂದ್ರ ಗುಹೇಶ್ವರನ ಶರಣಂಗೆ ಆವ ಫಲವೂ ಇಲ್ಲ. ನೀವು ಫಲ ಅದ ಇವು ಯಾವ ಕಾಮನ್ ಇಟ್ಕೊಂಡು ಮಾಡುವುದರಿಂದ ಫಲ ಇರ್ಲಿಕ್ಕಂದ್ರೆ ಯಾರು ಮಾಡ್ತಿಲ್ಲ. ಕಾಮನ್ ಇಟ್ಕೊಂಡು ಮಾಡೋದ್ರಿಂದ ಫಲ ಅದ. ಅಂತವ್ರಿಗೆ ಏನಾಗ್ತದಂದ್ರ ಜ್ಞಾನ ಆಗೋದಿಲ್ಲ. ಯಾರು ನಿಷ್ಕಾಮ ಕರ್ಮವಾಗಿ ನಾವ್ ಇಲ್ಲಿ ಮಾಡಕತ್ತೀವಲ್ಲ ಸತ್ಸಂಗಗಳು, ಏನೈತಿ ಯಾರಿಗೆ ಲಾಭನೂ ಇಲ್ಲ, ಏನೂ ಇಲ್ಲ, ಎಂತೂ ಇಲ್ಲ. ಇದು ಏನು ನಿಷ್ಕಾಮ ಕರ್ಮ, ಬಯಕೆನೇ ಇಲ್ಲ. ಇದು ನಾವು ನಿಷ್ಕಾಮ ಕರ್ಮ ಮಾಡುವುದರಿಂದ ಏನಾಗ್ತದ, ನಮಗ ಇಂಥ ಜ್ಞಾನ ಆಗ್ತದ, ತಿಳಿತದ. ಅಂದ್ರೆ ಈ ಕಡೆ ಮುಖ ಆಗ್ತದ, ಈ ಕಡೆ ನಾವು ಬರ್ತೇವೆ ಅಂತ ನಾವು ಮತ್ತೆ ಹಿಂಗ್ ತಿಳ್ಕೊಳ್ಳೋದು. ನಿಷ್ಕಾಮ ಪುಣ್ಯ ಮಾಡಿದವ್ರು ಮಾತ್ರ, ಕಾಮನೆ ಇಟ್ಕೊಂಡು ಮಾಡಿದ್ರೆ ಹೀನರಿಗೆ ಇದು ದೊರ್ಕೊಳ್ಳೋದಿಲ್ಲ, ಇದು ತಿಳಿದಿಲ್ಲ, ಅರ್ಥ ಆಗುದಿಲ್ಲ, ಎಂದಿಗೂ ದೊರೆಯಲಾರದು. ನೀನು ಪುಣ್ಯವಂತಳಾದ್ರಿಂದ ಅದರ ಪ್ರಾಪ್ತಿಗೋಸ್ಕರ ಅನೇಕ ಪ್ರಶ್ನೆಗಳನ್ನು ಮಾಡಿದಿ. ಈಗ ಹಿಂದ 7 ಪ್ರಶ್ನೆ ಮಾಡಿಲ್ಲ, ಇಂತ ಅನೇಕ ಪ್ರಶ್ನೆಗಳನ್ನು ಮಾಡಿದಿ. ಅದಕ್ಕೆ ನೀನೇನದಿ, ನೀನು ಪುಣ್ಯವಂತಿದಿ, ಭಾಗ್ಯವಂತಿದಿ. ಇದನ್ನ ನೀನು ಕೇಳು. ಆದ್ರಿಂದ ನೀನು ಇದನ್ನ ಸರಿಯಾಗಿ ನೀ ಕೇಳಿದೆ ಅಂದ್ರೆ ನೀನು ಮುಕ್ತನಾಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಮುಂದೆ ಇದನ್ನೇ ಮಾತನ್ನ ಹೇಳ್ಕೋತ ಹೋಗೋರದಾರ. ಅದಕ್ಕ ಮತ್ತ ನಾಳೆಗೆ ಇದ್ರ ಬಗ್ಗೆ ನೀವು ಚರ್ಚೆ ಮಾಡೋಣ. ಅನೇಕ ಶರಣರು ನಮ್ಮ ಸಂತರು ಕೂಡ ಈ ಕಾರ್ಯಕ್ರಮದೊಳಗೆ ಆಗಮಿಸ್ಯಾರ. ನಮ್ಮ ಸ್ವರೂಪಾನಂದ ಪೂಜ್ಯರು ಕೂಡ ಈ ಕಾರ್ಯಕ್ರಮದೊಳಗೆ ಆಗಮಿಸ್ಯಾರ. ಅನೇಕ ಮಂದಿ ಅನುಕೂಲವಾಗಲಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡ್ರು. ಎರಡನೆಯದಾಗಿ ವರಮುನಿ ಯಾಜ್ಞವಲ್ಕಿಯ ನಿಂತು ಮೈತ್ರಿಯು ಪರತತ್ವವನ್ನು ಬೆಸಗೊಂಡಳು ಅನ್ನುವ ಹಾಗೆ 6 ಪ್ರಶ್ನೆಗಳನ್ನ ಆ ತಾಯಿ ಪತಿಯನ್ನು ಗುರುವನ್ನು ಮಾಡಿಕೊಂಡು ಅನನ್ಯ ಭಾವ ಭಕ್ತದಿಂದ ಉತ್ಕೃಷ್ಟಳಾಗಿ ಆ ಪತಿಯಲ್ಲಿ ನಿವೇದನೆ ಮಾಡಿಕೊಂಡ್ರು. ಆ 6 ಪ್ರಶ್ನೆಗಳು ಅದು ನಿನ್ನೆ ಎಲ್ಲರಿಗೆ ಮನದಟ್ಟು ಆಗುವ ಹಾಗೆ ಎಲ್ಲಾ ಶರಣರು ಬಹಳ ಸವಿಸ್ತರವಾಗಿ ಅದನ್ನ ಅವು 6 ಪ್ರಶ್ನೆಗಳನ್ನ ಬಿಡಿ ಬಿಡಿಯಾಗಿ ಹೇಳಿಕೊಂಡ್ರು. ಆ 6 ಪ್ರಶ್ನೆಗಳ ಉತ್ತರವೇ ಈ ಪರಮಾನುಬೋಧೆಯ ಸಾರ ಅಂತ ಹೇಳ್ಕೊತ ಬಂದ್ರು. ಅದೇ ಪೂರಕವಾಗಿ ಇವತ್ತು ಯಾಜ್ಞವಲ್ಕ ಮುನಿಗಳು ಆ ಪ್ರಶ್ನೆಗಳಿಗೆ ಉತ್ತರವನ್ನ ಇವತ್ತಿನ ಹಿಡಿದು ಪ್ರಾರಂಭ ಮಾಡಿದ್ದಾರೆ. ಈ 3ನೇ ಸಂಧಿಯಲ್ಲಿ ಬೋಧನೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದ್ ಸ್ವಲ್ಪ ಅಪ್ಪರ್ ಏನ್ ಹೇಳಿದ್ರು ಅಂದ್ರ 1ನೇ ಸಂಧಿ 3ನೇ ಪದ್ಯ. ಹೌನ್ರಿಪ್ಪ, 3ನೇ ಪದ್ಯ ರೀಪ. 1ನೇ ಸಂಧಿ 3ನೇ ಪದ್ಯ ರೀಪ. ಯಾಜ್ಞವಲ್ಕ ಮಹರ್ಷಿಗಳಿಗೆ 2 ಮಡದಿಯರು, ಒಬ್ಬರು ಕಾತ್ಯಾಯಿನಿ ಮತ್ತು ಮೈತ್ರಾದೇವಿ, 2 ಹೆಂಡ್ರಿದ್ರು. ಯಾಜ್ಞವಲ್ಕ ಮುನಿಗಳು ಅಕಸ್ಮಾತ್ವಾಗಿ ವಿದ್ಯುತ್ ಸನ್ಯಾಸವನ್ನು ಸ್ವೀಕಾರ ಮಾಡುತ್ತೀನಿ ನಾ ಅಂದ ಸಮಯದಲ್ಲಿ ಅವಾಗ 2 ಮಡದಿಯವರಿಗೆ ಅವ್ರು ಕೇಳ್ಕೋತಾರ, ಯಾರ್ಯಾರಿಗೆ ಏನೇನು ನಿಮ್ಗೆ ವಿಷಯ ಭೋಗಗಳು ಬೇಕತ್ ಕೇಳ್ಕೊಂಡಾಗ, ದನಕನಕಗಳು ಬೇಕತ್ ಕೇಳ್ಕೊಂಡಾಗ ಅವಾಗ ಕಾತ್ಯಾಯಿನಿ ತಾಯಿಯು ನಿಮ್ಮಲ್ಲಿರುವ ದ್ರವ್ಯವನ್ನು ನನಗೆ ಕೊಡ್ರಿ, ದಯಪಾಲಿಸ್ರಿ, ಜನಕ ಮಹಾರಾಜ ಕೊಟ್ಟಂತ ಎಲ್ಲಾ ದ್ರವ್ಯಗಳನ್ನು ನನಗ್ ಕೊಡ್ರಿ, ಕೊಟ್ಟ ನಿಮ್ ಸನ್ಯಾಸ ಆರಿ ಅಂತ ಕೇಳ್ಕೊತಾಳ. ಆದ್ರೆ ಮೈತ್ರಾದೇವಿಗೆ ಕೇಳಿಕೊಂಡಾಗ ಆ ತಾಯಿ ಎಲ್ಲದಗಳನ್ನು ತುಚ್ಛ ಕಂಡು, ನೀವು ಯಾವ ಸುಖಕ್ಕಾಗಿ ನೀವು ಹೊಂಟಿರಲ್ಲ, ನನಗೆ ಅದೇ ಸುಖವನ್ನೇ ದಯಪಾಲಿಸ್ರಿ ಅಂತೇಳಿ ಆ ತಾಯಿ ಆ ಯಾಜ್ಞವಲ್ಕ ಮುನಿಗಳಲ್ಲಿ ಕೇಳಿಕೊಂಡಾಗ ಅವಾಗ ಯಾಜ್ಞವಲ್ಕ ಮುನಿಗಳು ಬಹಳ ಸಂತೋಷಭರಿತರಾಗಿ ಈ ತಾಯಿಗೆ ಉಪದೇಶವನ್ನು ಮಾಡ್ತಾರ. ಅದೇ ಉಪದೇಶದ ಅನುಗುಣವಾಗಿ ಇವತ್ತು ಸೂತ್ರ 4ರಲ್ಲಿ ಏನದಂದ್ರ, ಮತಿ ಉಂಟೆ ಜಡರಿಗದ್ವೈತವನರಿಯಲಿಕ್ಕೆ ಸತಿ ನೀನೇ ಸುಕೃತಿ ಪೇಳುವೆನು ಕೇಳು. ಇಂತ ಜಡದಿಂದ
ಜಡ ಅದ್ವೈತವನ್ನ ಅರಿಯಲಿಕ್ಕೆ ಅಂದ್ರ ಈ ದೇಹಾದಿ ಸಂಘಗಳನ್ನ, ಈ ದೇಹವೇ ನಾನು, ಈ ಪ್ರಪಂಚವೇ ನಂದು, ಈ ಜಗತ್ತೇ ನಂದು ಅಂತ ತಿಳಿದುಕೊಂಡು ವಿಷಯಗಳಲ್ಲಿ ಆಸಕ್ತಿ ವಹಿಸಿಕೊಂಡು ನಡೆಯುವರು ಈ ಕಡೆ ಆಧ್ಯಾತ್ಮದ ಕಡೆ ಆಸಕ್ತಿ ವಹಿಸುವುದಿಲ್ಲ. ಈ ಅದ್ವೈತ ಸಿದ್ಧಾಂತವನ್ನು ಅವರು ಒಪ್ಪುವುದಿಲ್ಲ. ಯಾಕಂತಂದ್ರೆ ಇಲ್ಲಿ ಎಲ್ಲವನ್ನೂ ತುಚೆ ಕಾಣುವುದದ. ಅಂತ ಘಟ್ಟದಲ್ಲಿ ನೀನು ಈ ಪರಮ ಸುಖವನ್ನು ಅನುಭವಿಸಲಿಕ್ಕೆ ನೀನು ಮನಸ್ಸು ಮಾಡಿಯಲ್ಲ, ನೀನು ಸುಕೃತಿ, ನೀನು ಪುಣ್ಯವಂತಳದಿ. ಅದಕ್ಕಾಗಿ ನಿನಗೆ ನಾನು ಈ ಅದ್ವೈತದ ಸಾರವನ್ನು ಹೇಳ್ತೀನಿ ಕೇಳು ಅಂತ ಹೇಳಿ ಆ ತಾಯಿಗೆ ಯಾಜ್ಞವಲ್ಕ ಋಷಿಗಳು ಹೇಳ್ತಾರ. ಯಾಕಂದ್ರ ಜಡರಿಗೆ ಏನಿರ್ತದ, ಮಲ ವಿಕ್ಷೇಪ ದೋಷಗಳಿಂದ ಕೂಡಿ ಅವರಿಗೆ ಇವು ಕಾಣುವ ನಾಮರೂಪಾತ್ಮಕ ಜಗತ್ತವೇ ಸತ್ಯ ಅಂತ ಹೇಳಿ ಕಾಣ್ತಿರ್ತದ. ಇದನ್ನು ಪಂಚೀಕರಣ ಗ್ರಂಥದಲ್ಲಿ ಸಾಕಷ್ಟು ಬಾರಿ ಅಪ್ಪರು ನಮಗ ಮನವರಿಕೆ ಮಾಡಿಕೊಟ್ಟಾರ. ಅದೇ ತೆರನಾಗಿ ಈ ನಮ್ಮ ವಿವೇಕ, ವೈರಾಗ್ಯ, ಕ್ಷಮಾದಿ, ಷಟ್ ಸಂಪತ್ತು ಗುಣಗಳನ್ನ ಎಲ್ಲವನ್ನು ಅನುಕ್ರಮವಾಗಿ ನಾವು ಅನುಸರಿಸಿಕೊಂಡು ಬಂದಿದ್ದಾದ್ರ ನಾವು ಪರಿಪಕ್ವವಾದ ಮನಸ್ಸು ನಮ್ಮಲ್ಲಿ ತಯಾರಾಗಿರ್ತದ, ದೃಢ ಜ್ಞಾನ ನಮ್ಮಲ್ಲಿ ಅರಿಕೆ ಆಗಿರ್ತದ. ಅಂತವ್ರಿಗೆ ಮಾತ್ರ ಈ ಕಡೆ ಈ ಅದ್ವೈತದ ಸಾರವನ್ನು ನನ್ನನ್ನು ನಾನು ತಿಳ್ಕೊಳಕ್ ಬರ್ತಾರ ಎಂಬತಕ್ಕಂತ ವಿಷಯವನ್ನು ಬಹಳ ಸಂತುಷ್ಟವಾಗಿ ಆ ತಾಯಿಯನ್ನ ಅವರು ಹೊಗಳ್ತಾರ. ಮುಂದೆ ಅದೇ ರೀತಿಯಾಗಿ ಇಲ್ಲಿ ಪುಣ್ಯಹೀನರಿಗೆ ಇದು ಮೋಕ್ಷ ಪ್ರಾಪ್ತ ಆಗುದಿಲ್ಲ, ಪುಣ್ಯವಂತರಿಗೆ ಮಾತ್ರ ಆಗ್ತದ. ಯಾಕಂದ್ರೆ ಅವ್ರೆಲ್ಲವನ್ನು ವಿವೇಕ, ವೈರಾಗ್ಯಾದಿಗಳನ್ನ ಅನುಸರಿಸಿಕೊಂಡು ಬಂದಿರ್ತಾರ. ಈ ಭೋಗಾದಿ ವಸ್ತುಗಳನ್ನು ತುಚ್ಛ ಕಂಡವರಾಗಿರ್ತಾರ. ಅದಕ್ಕಾಗಿ ತನ್ನನ್ನು ತಾನು ಅರಿತುಕೊಳ್ಳಲು ಪರಮ ಮೋಕ್ಷದ ದಾರಿಯನ್ನು, ಸನ್ಮಾರ್ಗವನ್ನು ಕಂಡುಕೊಂಡಂತವರಿಗೆ ಇದು ಅದ್ವೈತ ಸಿದ್ಧಾಂತ ಒಪ್ತದ. ನೀ ಬಂದಿಯಲ್ಲ, ನೀ ಬಹಳ ಪುಣ್ಯಶಾಲಿ ಅದಿ, ಪುಣ್ಯವಂತಳದಿ. ಅದಕ್ಕಾಗಿ ನಿನಗಾಗಿ ನಾನು ಇದನ್ನ ಬೋಧನೆ ಮಾಡ್ತೀನಿ ಅಂತ ಹೇಳಿ ಆ ಯಾಜ್ಞವಲ್ಕ ಮುನಿಗಳು ಈ ಪರಮಾನುಭವ ಬೋಧದ ಗ್ರಂಥದಲ್ಲಿ ನಿಜಗುಣನಪ್ಪವರು ಬಹಳ ವಿಚಿತವಾಗಿ ಗ್ರಂಥವನ್ನ ಅನುಸರಿಸ್ಯಾರ. ಅದಕ್ಕಾಗಿ ಅಪ್ಪರು ಒಂದ್ ಮಾತು ಹೇಳಿದ್ರು, ನಾವು ಈ ಸತ್ಸಂಗಕ್ಕೆ ನೀವು ಬಂದಿರಂದಾಗ ನೀವು ಪುಣ್ಯವಂತರೇ. ಯಾಕಂತಂದ್ರೆ ಇಂಥ ರಂಜನಿ ವಿಷಯಗಳಲ್ಲಿ ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್, ಪ್ರತಿ ದಿನ ಮತ್ತೊಂದನ್ನು ವಿಜೃಂಭಿಸುವ ಈ ಕಾಲಘಟ್ಟದಲ್ಲಿ ನೀವು ಈ ಸತ್ಸಂಗಕ್ಕೆ ಬಂದೀರಿ ಅಂದ್ರ ನೀವು ಪುಣ್ಯವಂತರೇ. ನೀವು ಒಂದು ನಿಷ್ಕಾಮ ಕರ್ಮದಿಂದ ಏನೋ ಹಿಂದಿನ ಜನ್ಮದಲ್ಲಿ ಆಗಲಿ, ಜನ್ಮದಲ್ಲರೇ ಆಗಲಿ ಒಂದು ನಿಷ್ಕಾಮ ಕರ್ಮದ ಅನುಯಾಯಿಗಳಾಗಿ ಈ ಸತ್ಸಂಗಕ್ಕೆ ಬಂದು ಇದನ್ನು ನೀವು ಆಲಿಸ್ತಾರೆ ಅಂದ್ರೆ ನೀವು ಪುಣ್ಯವಂತರೇ. ಇದು ನಿಮಗೆ ಸಾಧ್ಯ ಅದ. ನಕಾರಾತ್ಮಕ ವಿಷಯ ತೆಗೆದು ಸಕಾರಾತ್ಮಕ ವಿಷಯವಾಗಿ ಇದನ್ನ ನಾವು ಹೇಳುತ್ತಾನೆ ನೀವು ಲಕ್ಷ್ಯ ಬಿಟ್ಟು ಶ್ರವಣಾದಿಗಳನ್ನ ಮಾಡಿದ್ರಿ ಅಂತಂದ್ರ ಇದು ನಿಮ್ಗ ದೊರೀತದ, ನೀವು ಮೋಕ್ಷ ಪ್ರಾಪ್ತ ಉಳ್ಳವ್ರು ಆಗ್ತೀರಿ ಎಂಬತಕ್ಕಂತ ವಿಷಯನ್ನು ಬಹಳ ಸವಿಸ್ತಾರಾಗಿ ಅಪ್ಪ ತಿಳಿಸ್ಕೊಟ್ರು. ಅದೇ ರೀತಿಯಾಗಿ ನಾವೆಲ್ಲರೂ ನಮ್ಮನ್ನು ನಾವು ಅರಿತುಕೊಂಡು ಧನ್ಯರಾಗೋಣ. ಈ ಬಹುಬಂಧನದ ಈ ಜನ್ಮಾಂತರದ ಇವೆಲ್ಲ ದೋಷಗಳನ್ನು ತೆಗೀನು. ಯಾಕಂದ್ರೆ ನಿಷ್ಕಾಮ ಕರ್ಮ ಯೋಗದಿಂದ ನಮಗ್ ಏನ್ ಆಗ್ತದ ಅಂತಂದ್ರ ಅಲ್ಲಿ ಫಲರಹಿತವಾಗಿ ನಮಗ ಅಂತಃಕರಣಗಳು ಶುದ್ಧ ಆತವ. ಅಂತಃಕರಣಗಳು ಶುದ್ಧ ಆದವು ಅಂತಂದ್ರ ಇದು ನನಗ ಒಲಿತದ, ಇದು ನನಗ ಒಲಿತು ಅಂತಂದ್ರ ನನ್ನ ಜ್ಞಾನ ನನಗ ನಿಶ್ಚಯ ಜ್ಞಾನ ಆಗ್ತದ. ಅವಾಗ ನಮ್ಗ ಈಶ್ವರ ಅರ್ಪಣಾ ಭಾವ ಬರ್ತದ. ಸರ್ವಕ್ಕೂ ಮೂಲ ಅಧಿಷ್ಠಾನ ಅವನೇ ಇದನಲ್ಲಪ್ಪ, ಅವನೇ ನಾ ಇದ್ದೀನಿ ಅಂತ ತಿಳ್ಕೊಂಡು ನನ್ನ ಅನುಭವದಿಂದ ನಾನು ತಿಳ್ಕೊಳಕ ಈ ಗ್ರಂಥವನ್ನು ನಾವು ಆಲಿಸ್ತೀವಿ ಅಂದ್ರೆ ಸಾಧ್ಯ ಆಗ್ತದೆ ಎಂಬತಕ್ಕಂತ ವಿಷಯವನ್ನು ಬಹಳ ತಿಳಿಸ್ಕೊಟ್ರು. ಅದೇ ರೀತಿಯಾಗಿ ನಾವೆಲ್ಲರೂ ನಡೆದುಕೊಂಡು ಒಂದೆರಡು ನುಡಿನ ಮನಗಳನ್ನು ಶ್ರೀಗಳ ಪಾದಕ್ಕೆ ಸಮರ್ಪಿಸುತ್ತಾ ಎಲ್ಲಾ ಶರಣ ತಂದೆ ತಾಯಿಗಳಿಗೆ ಶರಣ